ನ್ಯಾಷನಲ್ ನ್ಯೂಸ್ ಬುಕ್ಕಾಪಟ್ಟಣ. ಹಸಿರು ಹೆಚ್ಚಿಸುವ ಪಣದೊಂದಿಗೆ ಅರ್ಥಪೂರ್ಣ ಹೊಸ ವರ್ಷ ಆಚರಿಸಿದ ಶಾರದಾ ಶಾಲೆಯ ವಿದ್ಯಾರ್ಥಿಗಳು ಹೊಸ ವರ್ಷವೆಂದರೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಅಲ್ಲದೆ ಕಳೆದ ವರ್ಷ ತಾವೇನು ಕಳೆದುಕೊಂಡಿದ್ದೇವೆ, ಏನು ಸಾಧಿಸಿದ್ದೇವೆ ಹಾಗೂ ಮುಂದೆ ತಾವೇನು ಸಾಧಿಸಬೇಕು, ಅದಕ್ಕಾಗಿ ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು, ಪ್ರತಿಯೊಂದು ಜೀವಿಯು ಸಾರ್ಥಕ ಬದುಕಿನ ಬಗ್ಗೆ ಆಲೋಚಿಸಬೇಕು ಎಂದು ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಕೇಂಬ್ರಿಡ್ಜ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಾಲಕೃಷ್ಣ ತಿಳಿಸಿದರು. ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಹೊಸ ಹಸಿರು ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪಾಶ್ಚಿಮಾತ್ಯರಿಂದ ಬಂದ ಹೊಸ ವರ್ಷದ ಸಂಸ್ಕೃತಿ ಕೇಕ್ ಕತ್ತರಿಸುವುದು, ಮುಖಕ್ಕೆ ಬಳಿಯುವುದು, ನಂತರ ಅದನ್ನು ವ್ಯರ್ಥ ಮಾಡಿ ಬಿಸಾಡುವುದು. ಆ ಮೂಲಕ ಹೊಸ ವರ್ಷ ಮೋಜು ಮಸ್ತಿಗಳೊಂದಿಗೆ ಆಚರಿಸುವುದರ ಬದಲು ಹೊಸ ವರ್ಷಕ್ಕೆ ಹೊಸದೊಂದು ಗಿಡವನ್ನು ನೆಟ್ಟು ಅದನ್ನು ಪಾಲಿಸಿ ಪೋಷಿಸಿ ಹಸಿರನ್ನು ಹೆಚ್ಚಿಸುವ ಕಾರ್ಯಕ್ರಮ ಮಾಡಬೇಕು. ಆ ಮೂಲಕ ದೇಶದ ಪ್ರಕೃತಿಯನ್ನು ನಾಶ ಮಾಡಿದ ನಾವು ಅದನ್ನು ಸರಿಪಡಿಸಬೇಕಾದ ಕೆಲಸವನ್ನು ಮೂಲಭೂತ ಕರ್ತವ್ಯವನ್ನಾಗಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ರಂಗನಾಥ್ ಜೆ, ಪ್ರಾಂಶುಪಾಲ ನದೀಮ್ ಅಹ್ಮದ್, ಉಪ ಪ್ರಾಂಶುಪಾಲರಾದ ನವೀನ್ ಕುಮಾರ್, ಬಾಲೋದ್ಯಾನ ಮುಖ್ಯ ಶಿಕ್ಷಕಿ ಕಾವ್ಯ ಮಹೇಶ್ ಸೇರಿದಂತೆ ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು.